ಇವಾಗ ಅರ್ಕಲ್ಗೂಡು, ಹೊಳೆ ನರಸೀಪುರ ಅರ್ಕಲ್ಗೂಡು ದಾಟಿದೀವಿ. ಈಗ ಜಸ್ಟ್ ಅರ್ಕಲ್ಗೂಡು ಬಿಟ್ಟಾಯ್ತು. ಇನ್ನು 60 ಕಿಲೋಮೀಟರ್ಸ್ ಅರೌಂಡ್ ಇದೆ ಕಾಗಿನಾರೆ. ಹೆವಿ ಮಳೆ ಮೋಡ ಆಗ್ಬಿಟ್ಟಿದೆ, ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಮೋಡ ಕಾಣ್ತಾ ಇದೆ. ನೋಡೋಣ, ಇಲ್ಲೆಲ್ಲ ಒಳ್ಳೆ ಮಳೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ರೋಡೆಲ್ಲ ತುಂಬ ಹಸಿ ಇದೆ. ಮುಂದೆ ಯಾವ ಥರ ಇದೆ ಗೊತ್ತಿಲ್ಲ ವೆದರ್. ನೋಡೋಣ, ಮಳೆ ಬಂದರೆ ತುಂಬ ಒಳ್ಳೆಯದು. ಮುಂದಿರೋ ಮಾನ್ಸೂನ್ ಇರಲ್ಲ, ಹಾಗಾಗಿ ನೋಡೋಣ. ಮುಂದೆ ಈಗ ಅರ್ಕಲ್ಗೂಡು ಬಿಟ್ಟಿದ್ದೀವಿ. ಟೈಮು 8:30 ಆಲ್ಮೋಸ್ಟ್ಲಿ ಒಂದು 10 ಗಂಟೆ 10:30 ನಾವು ಕಾಗಿನಾರೆ ಹೋಗ್ಬೋದು. ಇನ್ನು 63 ಕಿಲೋಮೀಟರ್ ಇದೆ ಕಾಗಿನಾರೆಗೆ. ನೋಡೋಣ, ಮುಂದೆ ಸಿಗೋಣ ಕಾಗಿನಾರೆ. ಫಾಗು ಸ್ಟಾರ್ಟ್ ಆಯಿತು, ಮಳೆನೂ ಸ್ಟಾರ್ಟ್ ಆಗಿದೆ. ಜಿಲ್ತಾ ಇದೆ ಮಳೆ, ಬಟ್ ಅಷ್ಟೊಂದೇನಿಲ್ಲ. ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಒಳ್ಳೆ ಸೀನ್ರಿ ಮಾತ್ರ ಚೆನ್ನಾಗಿದೆ. ಎಲ್ಲ ಗ್ರೀನು. ಆಲ್ಮೋಸ್ಟ್ ಅರ್ಕಲ್ಗೂಡಿಂದ ಮುಂದೆ ಎಲ್ಲ ಆಲ್ಮೋಸ್ಟ್ ಮಳೆ ಆಗಿದೆ, ತುಂಬ ಚೆನ್ನಾಗೇ ಆಗಿದೆ ಮಳೆ ಇಲ್ಲಿ. ನೋಡೋಣ ಕಾಗಿನೆರೆಯಲ್ಲಿ ಯಾವ ಥರ ಮಳೆ ಇದೆ ಗೊತ್ತಿಲ್ಲ. ನೋಡೋಣ, ಹೋದ್ರೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಬರೋದು ನಿಲ್ಲೋದು ನೋಡಿ, ಈಗ ಇಷ್ಟೊತ್ತಿರಲಿಲ್ಲ, ನಿಂತಿದ್ವಿ. ಇವಾಗ ಲೈಟಾಗಿ ಸ್ಟಾರ್ಟ್ ಆಗಿದೆ. ಒಳ್ಳೆ ರೋಡು ಕೂಡ ಚೆನ್ನಾಗಿದೆ. ಇದು ಬಂದು ಬೆಂಗಳೂರು ಚನ್ನರಾಯಪಟ್ಟಣ ಯಾವುದು ಹೊಳೆ ನರಸೀಪುರ ಮತ್ತು ಅರ್ಕಲ್ಗೂಡು ಈ ಕಡೆ ಬರುತ್ತೆ. ಚೆನ್ನಾಗಿದೆ ರೂಟ್ ಇದು. ಬೆಟರ್ ನೀವು ಮಡಿಕೇರಿ ಸೈಡು ಅಥವಾ ಈ ಸಕಲೇಶ್ಪುರ ಸೈಡ್ ಬೇರೆ ಯಾವ್ದಾರ ಪ್ಲೇಸಸ್ ನೋಡ್ಬೇಕು ಅಂದ್ರೆ ಈ ಕಡೆ ಬರ್ಬೋದು. ಕಾಗಿನಾರೆ ಇದೆ, ಹೊಸಳ್ಳಿ ಗುಡ್ಡ ಇದೆ, ಹಾಗೆ ಗವಿ ಬೆಟ್ಟ ಬರುತ್ತೆ ನೋಡಿ. ಫುಲ್ಲು ವ್ಯೂ ಎಲ್ಲ ಚೆನ್ನಾಗಿದೆ ಈ ಕಡೆ ಸೈಡು. ಮುಂದೆ ಫಾಗ್ ಕೂಡ ಕವರ್ ಆಗಿದೆ ತುಂಬಾ. ನೋಡೋಣ, ಇನ್ನು 26 ಕಿಲೋಮೀಟರ್ ಇದೆ ಕಾಗಿನಾರೆಗೆ. ಸೊ ಮ್ಯಾಕ್ಸಿಮಮ್ ಒಂದು 3/4 ಗಂಟೆ ಹೋಗ್ಬೋದು. ವಾಟರ್ ಕ್ರಾಸಿಂಗ್. ಒಳ್ಳೆ ವ್ಯೂ ಇದೆ ಊರು ಈ ಕಡೆ. ಏನು ವ್ಯೂ, ಮಸ್ತಾಗಿದೆ ಗುರು ವ್ಯೂ ಮಾತ್ರ. ಹೆಂಗಿದೆ ಯಾರು ಗುರು ಮನೆ ಅಲ್ಲಿ ಕಟ್ಟವನೇ. ಏನ್ ಗುರು ವ್ಯೂ ಇದು, ಸವಾಸ್. ಈ ವ್ಯೂ ಹಿಡ್ಕೊಂಡು ಅಲ್ಲೋಗಿದೀವಲ್ಲ. ಈ ರೋಡ್ ಎಲ್ಲ ಹೋದೆ ರೋಡ್ ಗುರು, ರೈಟ್ ಸೈಡ್ ವ್ಯೂ. ಯಪ್ಪ,
ಕಾಗಿನಾರೆ ಬಂದಿದ್ದೀವಿ. ಬಟ್ ಇಲ್ಲಿ ವ್ಯೂ ಪಾಯಿಂಟ್ಗೆ ಯಾವ ಕಡೆ ಹೋಗೋದು ಗೊತ್ತಿಲ್ಲ. ನೋಡೋಣ, ಮುಂದೆ ಕೇಳೋಣ. ಫಸ್ಟು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಹೋಗೋಣ ವ್ಯೂ ಪಾಯಿಂಟ್ಗೆ. ಗುರು, ಕಾಗಿನಾರೆ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದೀವಿ. ಆರ್ಚ್ ಇದೆಯಲ್ಲ, ಅಲ್ಲಿ ರೈಟ್ ತೊಗೊಬೇಕು. ರೈಟ್ ತೊಗೊಂಡ್ರೆ ಡೈರೆಕ್ಟ್ ಒಂದೇ ರೋಡ್ ಹೋಗುತ್ತೆ. ಏನೋ ತೋರಿಸ್ತಾ ಇದೆ ಮ್ಯಾಪಲ್ಲಿ, ನಮಗೂ ಗೊತ್ತಿಲ್ಲ. ಹೋಗ್ತಾ ಇದೀವಿ. ಓ, ಜಾರತ್ತೈತೆ ಗುರು. ಜಾರುತ್ತೆ. ಬಾ ಬಾ, ಬೇಗ ಬಾ. ಆ ಕಡೆ ಹಿಡ್ಕೊಂಡು ಹಿಡಿತೀವ. ಹಿಡ್ದಿಲ್ಲ. ಹಾಗೆ ಮುಂದಕ್ಕೆ ಅಲ್ಲಿವರೆಗೂ ತಗೊಂಡೋಗ್ಲ. ಸಕ್ಕದಾಗ ಹೈಕೊಂಡೆ ಮಾತ್ರ. ಬೆಂಡೆ ಆಗ್ಬಿಟ್ಟೈತದ. ಹೇಯ್, ಇನ್ನು ಹಾಕೋ, ತೊಳ್ಳ ಅದನ್ನ ಸ್ಟ್ಯಾಂಡ್ನ. ನೀನು ಹಿಂಗೆ ಹ್ಯಾಂಡ್ಲ್ ತಿರ್ಕೋ. ಬಿಡು. ಇದು ನೋಡು, ರೋಡು ಆಯ್ತಾ? ಸರಿಯಾಗಿ ದಬಾಕಂಡೆ. ತೋರಿಸುತ್ತೆ, ಜಾರತೋ, ಹುಷಾರು. ಸರಿ ದಬಾಕಂಡೆ ಮಾತ್ರ. ಹೆಂಗಾರು ಹೋಗೋ, ಹಿಂಗೆ ಬರೋಣ ಮತ್ತೆ ಬೇಕಿದ್ರೆ. ಇವಿ ಜಾರ್ತಾ ಇದ್ ಗುರು. ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ ಗುರು. ಹೆವಿ ಕನ್ಫ್ಯೂಷನ್ ನಡೀತೈತೆ. ಹತ್ತಿಸ್ತೀಯಾ? ನಡಿ ನಡಿ. ಸಿಸಿಯಾ ಹತ್ಸು. ಸೈಡ್, ಲೆಫ್ಟ್ ಸೈಡ್ ಹೋಗ್ಬಿಡು. ತಳ್ಬೇಕಾ? ಸಿಗಾಕೊಂಡಿದ್ದ ಗಾಡಿ ಇಳ್ದ್ಬಿಟ್ಟು ಹಿಂದೆ ತಕ್ಕೋ. ಫಸ್ಟು ಇಳ್ಬಿಟ್ಟು ಹಿಂದೆ ತಕ್ಕೊಳ್ಳೋ ಗಾಡಿನ. ಇಳ್ದ್ಬಿಟ್ಟು ಇಳಿಯಲೋ, ಇಳ್ದ್ಬಿಟ್ಟು ಇಳಿ ಹಿಂದೆ. ಮತ್ತೆ ಫಸ್ಟ್ ಡೇನೆ ಗಾಡಿ ಗಬ್ಬೆದ್ದು ಹೋಯ್ತು ಗುರು.
ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಹುಡುಗ ಬರಲಿಲ್ಲ. ಸಂದೀಪ್ ಲೇ ಅಲ್ಲೇ ಬರ. ಹೇಗೆ ಅಲ್ಲಿಗೆ ನಡಿ, ಅಲ್ಲಿಗೆ ಸಂಸದ ಇದಕ್ಕೆ ನಾವು ಅಷ್ಟು ತಿರ್ಗಾಡ್ಬಿಡುತ್ತೆ ಹೋಗ್ಬೇಕಾರೆ ಇರೋದೀಗ. ಅಲ್ಲಿ ಹೋಗಲ್ಲ ಅನ್ಸದ. ಯಪ್ಪ ದೇವ್ರೆ, ಲೋ ವ್ಯೂ ನೋಡು, ರೈಲ್ವೆ ಟ್ರ್ಯಾಕ್ ನೋಡು, ಅಲ್ಲಿ ರೈಲ್ವೆ ಟ್ರ್ಯಾಕ್ ಅದು. ಟನಲ್ ನೋಡು, ಅಲ್ಲೊಂದು ಟನಲ್ ಮುಗ್ದಿದೆ, ಇಲ್ಲಿ ಇನ್ನೊಂದು ಸ್ಟಾರ್ಟ್ ಆಗಿದೆ. ಅದು ಎಕ್ಸ್ಪಲ್ಸಿಂಗ್ ಎಲ್ಲ ಒದ್ದಾಡೋದೇ ಇಲ್ಲ, ಹತ್ತು ಬಿಡುತ್ತೆ ಒಂದೇ ಸಲ. ಸಖತ್ ವ್ಯೂ ಅವರು ಮಾತ್ರ. ಹಾಂ ಗೊತ್ತು, ಸುತ್ಕೊಬಿಟ್ಟೈತೆ ಪೂರ್ತಿ. ನಾನು ಕೂತಿತ್ತು ಮೊನ್ನೆ ಸ್ವಲ್ಪ ಆಟ ಆಡ್ಕೊಂಡು ಗರಿ ಮೇಲೆ ಇಲ್ಲೇ ಟೆಂಟ್ ಹಾಕೋದಾಯ್ತಾ. ನಿಮ್ಮ ಮಾವನ ಮನೆ ಇದು. ಯಾರು ಏನು ಅನ್ನಲ್ಲ ಯಾರು ಚೆಕಿಂಗ್ ಹೋಗ್ಬಿಡ್ತಾರೆ ನೋಡ. ಮಲಿಕೋ ಇಲ್ಲಿ ಎಲ್ಲನ ಗಾಡಿ ತರ ಬಿಡಬೇಕಂದ್ರೆ ನಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮಾತ್ರ. ವ್ಯೂ ನೋಡು, ರೈಲ್ವೆ ಟ್ರ್ಯಾಕ್ ನೋಡು ಅಲ್ಲಿ.
ಸ್ಟ್ರೈಟ್ ಅಂತ. ಮಳೆ ಮಾತ್ರ ಸ್ಟಾರ್ಟ್ ಆಯಿತು. ಒಳ್ಳೆ ಗ್ರೀನ್ ಫೀಲ್ಡ್ ಇದೆ ಗುರು. ಇದು ಕಾಗಿನಾರೆ ಕೋಟೆ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಟೈಮಲ್ಲಿ ಕಟ್ಟಿದ್ದಿದ್ದು. ಅವರು ವೆಸ್ಟರ್ನ್ ಘಾಟ್ಸ್ನ ಒಂದು ಡಿಫೆನ್ಸ್ ಸಿಸ್ಟಮ್ಗೋಸ್ಕರ ಕಟ್ಟಿರೋದು ಕೋಟೆ. ಆಲ್ಮೋಸ್ಟ್ ತುಂಬ ಹಳೆಯ ಕೋಟೆ ಇದೆ, ಎಲ್ಲ ಡೆಮಾಲಿಷ್ ಆಗಿಬಿಟ್ಟಿದೆ. ಈಗ ಏನಿಲ್ಲ, ಎಲ್ಲ ಪಾಳು ಬಿದ್ದುಬಿಟ್ಟಿದೆ. ಚಿಕ್ಕ ಒಂದು ಗೋಡೆ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹುಡುಗ ಬರಲಿಲ್ಲ. ಮಳೆ ಇವಾಗ ತುಂಬ ಸ್ಟಾರ್ಟ್ ಆಯಿತು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ಓ, ಗುರು ಇದನ್ನ ಹತ್ತಬೇಕಂತೆ ಕೋಟೆಗೆ. ಹತ್ತೋಣ. ಗಾಡಿಗಳಲ್ಲಿ ಪಾರ್ಕ್ ಆಗಿದ್ದಾವೆ. ಅಲ್ಲಿ ನೋಡಿ ಹೆಂಗಿದೆ ವ್ಯೂ. ಹತ್ತೋಣ. ಅಯ್ಯೋ, ಕೋಟೆ ಇಲ್ಲೇ ಆಯಿತು ಬೇರೆ ಕಡೆ ಆಯಿತು ಗೊತ್ತಿಲ್ಲ ಗುರು. ಯಾರೋ ಹೇಳಿದ್ರು ಅಂತ ಬಂದಿದ್ದೀವಿ. ಬನ್ನಿ ಬಾನ ಅಂತ ತಾವನ್ನಲ್ಲಿ. ಅಲ್ಲಿ ಏನು ಕಾಣ್ತಾ ಇದೆ ಅದೇ ಕಾಗಿನಾರೆ ಫೋರ್ಟು. ಅಲ್ಲಿಗೆ ಸದ್ಯಕ್ಕೆ ನಾವು ಹೋಗೋಕ್ಕಾಗಲ್ಲ. ಹೋಗೋಣ, ಗಾಡಿ ಹತ್ತಿಸ್ತಾ ಇದ್ದಾರೆ ಹುಡುಗರು. ಅಲ್ಲೇನೋ ಗಾಡಿ ಬಿಟ್ಟರೆ ಟ್ರೈ ಮಾಡ್ತೀವಿ. ಆಗಲಿ ಅಂದರೆ ಹೋಗೋಕ್ಕಾಗಲ್ಲ. ನಾವು ಸುಮ್ಮನೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಗಾಡಿನೇ ಹೋಗ್ತಾ ಇದೆ ಅಲ್ಲಿ. ನೋಡೋಣ, ಅಲ್ಲಿವರೆಗೂ ಟ್ರೈ ಮಾಡೋಣ. ಹೆವಿ ಸ್ಟೀಪ್ ಇದೆ ಮಾತ್ರ. ಎಕ್ಸ್ಪಲ್ಸೇ ಸ್ಟಾಪ್ ಆಯ್ತು ಅಲ್ಲಿ. ಇವಾಗ ಕಾಗಿನಾರೆ ಫೋರ್ಟು ಇದಿಷ್ಟೇ. ಕಾಗಿನಾರೆ ಫೋರ್ಟು ಇದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅವ್ರ ಟೈಮಲ್ಲಿ ಕೋಟೆನ ಕಾಯ್ಕೊಳ್ಳಿಕ್ಕೆ ಇದೊಂದು ಡಿಫೆನ್ಸ್ ಸಿಸ್ಟಮ್ ಥರ ಕಟ್ಟಿದ್ದು. ಇದು ಒಂದು ಬಿಸ್ಲೆ ಘಾಟು ಎಲ್ಲ ಕಾಣುತ್ತೆ ಇಲ್ಲಿಂದ. ಸೊ ಅದಕ್ಕೋಸ್ಕರ ವೆಸ್ಟರ್ನ್ ಘಾಟ್ಸಿಂದ ಯಾರು ಶಿಪ್ಗಳು ಬಂದರೆ ಅದನ್ನು ಅವ್ರನ್ನ ನೋಡಿ ಎಚ್ಚೆತ್ಕೊಳ್ಳೋಕ್ಕೆ ಡಿಫೆನ್ಸ್ ಸಿಸ್ಟಮ್ಗೋಸ್ಕರ ಈ ಕೋಟೆ ಕಟ್ಟಿದ್ದು. ಅರೌಂಡ್ 2500 ಫೀಟ್ ಟಾಪಲ್ಲಿ ಇದ್ದೀವಿ ನಾವೀಗ. ಸಮುದ್ರ ಮಟ್ಟದಿಂದ 2500 ಫೀಟ್ ಮೇಲೆ ಇದ್ದೀವಿ.